ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದಿದೆ, ದಯವಿಟ್ಟು ಕ್ಷಮಿಸಿ. ಒಂದು ಸಿನಿಮಾ ಶೂಟಿಂಗಲ್ಲಿದ್ದೆ. ಅವ್ರು ಡೇಟ್ ಕೊಡಬೇಕಾದ್ರೆ ಹೇಳಿದ್ದೆ ಸಾಯಂಕಾಲ 5 ಗಂಟೆಗೆ ಬಿಡಬೇಕು ಅಂತ. ಹ್ಞೂ ಸರ್ ಅಂದಿದ್ರು. ಸರಿ ಬಿಡ್ತಾರೆ ಅನ್ನೋ ನಂಬಿಕೆ ಮೇಲೆ ಹೋದೆ. ಇನ್ನು 1 ಶಾಟ್ ಸರ್, ಇನ್ನು 1 ಶಾಟ್ ಅಂತ 6:15 ತನಕ ಎಳೆದು ಬಿಟ್ರು. ಸೊ ಬರೋದು ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಬಟ್ ಲೇಟ್ ಆದ್ರೂ ಬರಲೇಬೇಕು ಅಂತ ಬಂದಿದ್ದು. ಯಾಕೆ ಅಂದರೆ ಆದಿತ್ಯಗೋಸ್ಕರ. ಎಲ್ಲಿ ಆದಿತ್ಯ? ಹಾಂ, ಓಕೆ. ನನಗೆ ಅವರ ಹುಮ್ಮಸ್ಸು, ಅವರ ಉತ್ಸಾಹ, ಅವರ ಶ್ರದ್ಧೆ, ಅವರಿಗೆ ತಾನು ಮಾಡಿರುವ ಕೆಲಸದ ಬಗ್ಗೆ ಇರ್ತಕ್ಕಂಥ ನಂಬಿಕೆ, ಇವೆಲ್ಲವೂ ಕೂಡ ನನ್ನ ಇವತ್ತು ಇಲ್ಲಿಗೆ ಎಷ್ಟೇ ಕಷ್ಟ ಆದರೂ ಲೇಟ್ ಆದರೂ ಪರವಾಗಿಲ್ಲ ಬರಲೇಬೇಕು ಅಂತ ಬರೋವಾಗ ಮಾಡಿತ್ತು. ನನಗೆ ಅನ್ನದಾತರು ರಾಜನ್ ಸಿಂಗ್ ಬಾಬು ಸರ್ ನನಗೆ ಎಷ್ಟು 2-3 ಸಿನಿಮಾಗಳಲ್ಲಿ ಅವರು ಪಾತ್ರ ಕೊಟ್ಟು, ಕೈ ತುಂಬ ದುಡ್ಡು ಕೊಟ್ಟು, ನಮ್ಮ ಮನೆಯಲ್ಲಿ ಒಲೆ ಹಚ್ಚೋದಕ್ಕೆ ಸಹಾಯ ಮಾಡಿದ್ದಾರೆ. ಅಂಥವ್ರ ಮಗ ಆದಿತ್ಯ, ಅವರು ಒಳ್ಳೇದಾಗಬೇಕು ಅಂತ ನಾನು ಯಾವಾಗಲೂ ಆಶಿಸ್ತೀನಿ. ನಾವಿಬ್ಬರು ಒಂದು ಸಿನಿಮಾ ಮಾಡಿದ್ವಿ. ನಾವು ವರ್ಕ್ ಮಾಡಿದ್ದು 2 ದಿನ, ಆದರೆ 2 ಜನ್ಮದಷ್ಟು ಬಾಂಧವ್ಯ ಬೆಳೆಯೋಷ್ಟು ಕ್ಲೋಸ್ ಆಗ್ಬಿಟ್ವಿ. ಸೊ ಹಾಗಾಗಿ ಆದಿತ್ಯ ಕರೆದಾಗ ಬರಲೇಬೇಕು, ತಪ್ಪಿಸ್ಕೊಳ್ಳೋಂಗೆ ಸಾಧ್ಯನೇ ಇಲ್ಲ. ಸೊ ಹಂಗೂ ಹಿಂಗೂ ಮಾಡಿ ಬಂದೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಈ ಸಿನಿಮಾ, ಟೆರರ್ ಸಿನಿಮಾ ನಿಜವಾಗಲೂ ಈ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಆಂದೋಲನ ಮಾಡಲಿ, ಮತ್ತೆ ಕನ್ನಡ ಸಿನಿಮಾಗಳು ವಿಜೃಂಭಣೆಯಿಂದ ಮೆರೆಯೋವಾಗಲಿ ಈ ಸಿನಿಮಾದ ಮೂಲಕ ಆದಿತ್ಯಗೆ ಎಲ್ಲ ರೀತಿ ಯಶಸ್ಸು ಸಿಗಲಿ ಅಂತ ಆಶಿಸ್ತೀನಿ. ಪ್ರೊಡ್ಯೂಸರ್ ಸಿಲ್ಕ್ ಮಂಜು ಅವರು ನಂಬಿಕೆ ಇಟ್ಟು ಹೊಸ ಡೈರೆಕ್ಟರ್ ರಂಜನ್ ಮೇಲೆ, ಆದಿತ್ಯ ಮೇಲೆ ಅವರು ಬೇಕಾದಷ್ಟು ಶ್ರಮ ವಹಿಸಿ ಈ ಚಿತ್ರದ ನಿರ್ಮಾಣ ಮಾಡಿದ್ದಾರೆ. ಅವರು ಒಳ್ಳೆಯದಾಗಬೇಕು. ಅನ್ನದಾತರು ಉಳಿದ್ರೆ ನಾವೆಲ್ಲ ಉಳಿತೀವಿ. ಹಾಗಾಗಿ ಇಂಥ ಅನ್ನದಾತರು ಒಳ್ಳೆಯದಾಗಬೇಕು. ರಂಜನ್ ಅವರ ಮೊದಲನೇ ಸಿನಿಮಾ ಅಂತ ಕೇಳ್ಪಟ್ಟೆ. ಒಂದು ಸಿನಿಮಾ ಮಾಡೋದು, ಅದು ರಿಲೀಸ್ ಆಗೋದು, ಅಲ್ಲಿವರೆಗೂ ಗಜಗರ್ಭ ಇದ್ದಂಗೆ. ಅದು ಸುಮ್ಮನೆ ಅಲ್ಲ, ಅದು ಆ ಟೆನ್ಷನ್ನು, ಆ ಶ್ರಮ, ಬೆವರಿಸೋದು ಎಲ್ಲವನ್ನ ತ್ಯಾಗ ಮಾಡ್ಬೇಕು ಆ ಸಿನಿಮಾ ರಿಲೀಸ್ ಆಗೋ ತನಕ. ಆ ಸಿನಿಮಾ ರಿಲೀಸ್ ಆದಮೇಲೆ ಅದು ಓಡಬೇಕು. ಅದು ಕೂಡ ಇನ್ನೂ ಜಾಸ್ತಿ ಟೆನ್ಷನ್ ಕೊಡ್ತಕ್ಕಂಥ ವಿಚಾರ. ಇಂಥ ಒಂದು ಅದ್ಭುತವಾದ ಕೆಲಸದಲ್ಲಿ ಒಂದು ಹಂತಕ್ಕೆ ಇವರು ಮುಟ್ಟಿದ್ದಾರೆ. ಇವಾಗ ಇಲ್ಲಿವರೆಗೂ ಬಂದಿದೆ. ಸೊ ರಂಜನ್ಗೆ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಸಿನಿಮಾ ಹಿಟ್ ಆಗಲಿ, ನಿಮಗೆ ಸಲ್ಲಬೇಕಾದಂಥ ಎಲ್ಲ ಸಕಲ ಸಕ್ಸಸ್ಗಳು ಸಿಗಲಿ ಅಂತ ಆಶಿಸ್ತೀನಿ. ಹಾಗೆಯೇ ಹರ್ಷವರ್ಧನ್ ಅವರು ಈ ಸಚ್ ಎ ಬ್ಯೂಟಿಫುಲ್ ಮ್ಯೂಸಿಕ್ ಡೈರೆಕ್ಟರ್. ನಾನು ಹಾಡು ಕೇಳಿಲ್ಲ, ನೋಡಿಲ್ಲ, ಆದರೆ ಅವರ ಹಾಡುಗಳನ್ನ ಕೇಳಿದ್ದೀನಿ. ಹಾಗಾಗಿ ಈ ಹಾಡುಗಳು ಚೆನ್ನಾಗಿರುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ಐ ಆಮ್ ಸೋ ಗ್ಲ್ಯಾಡ್ ದಟ್ ಐ ವಾಸ್ ದ ಪಾರ್ಟ್ ಆಫ್ ದಿಸ್ ಫಂಕ್ಷನ್. ಅಗೇನ್ ಆದಿತ್ಯ ಎಲ್ಲ ಸಕ್ಸಸ್ ಸಿಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್.